ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಆದಿಕಾಂಡ 28ನೇ ಅಧ್ಯಾಯ 1-5 ವಚನವನ್ನ ಈಗ ನಾವು ಧ್ಯಾನ ಮಾಡೋಣ. ಇಸಾಕನು ಯಾಕೋಬನನ್ನ ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಆಗ ಇಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ, ಪದ್ದನ್ ಆರಾಮನಲ್ಲಿರುವ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತುವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೊ ಎಂದು ಅಪ್ಪಣೆ ಕೊಟ್ಟು, ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ. ಆತನು ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದವನ್ನು ನಿನಗೂ ನಿನ್ನ ಸಂತತಿಗೂ ಕೊಟ್ಟು, ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ನೀನು ಪ್ರವಾಸವಾಗಿರುವಂಥದ್ದು ಆಗಿರುವ ಈ ದೇಶವನ್ನ ನೀನು ಬಾಧ್ಯವಾಗಿ ಹೊಂದುವಂತೆ ಮಾಡಲಿ ಎಂದು ಹೇಳಿ ಆಶೀರ್ವದಿಸಿ ಕಳಿಸಿಕೊಟ್ಟನು. ಯಾಕೋಬನು ಪದ್ದನ್ ಆರಾಮಿಗೆ ಹೋಗಿ ಹೊರಟು ಅರಾಮ್ಯನಾದ ಬೆತುವೇಲನ ಮಗನಾಗಿಯೂ ಯಾಕೋಬನಿಗೂ ಏಸಾವನಿಗೂ ತಾಯಿಯಾದ ರೆಬೆಕ್ಕಳ ಅಣ್ಣನಾಗಿಯೂ ಇದ್ದ ಲಾಬಾನನ ಬಳಿಗೆ ಹೋದನು. ನಾವು ಹಿಂದೆ ನಿನ್ನೆ ದಿನ ನೋಡಿರುವಂಥದ್ದು ಮುಖ್ಯವಾಗಿ ಯಾಕೋಬನೇ ಏನ್ ಮಾಡ್ತಾನೆ, ಹಿತ್ತಿಯರಲ್ಲಿ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳಕ್ಕೆ ತೀರ್ಮಾನ ಮಾಡಿದಾಗ ಅದು ತಂದೆ ತಾಯಿಗಳಿಗೆ ಬೇಸರ ಆಗುತ್ತೆ. ಆದ್ರಿಂದ ತಂದೆ ಏನ್ ಮಾಡ್ತಾರೆ, ಈಗ ಏಸಾವನು ಅಷ್ಟೇನೆ ಅದೇ ತರ ಮಾಡ್ತಾನೆ. ಆದ್ರೆ ಈ ಯಾಕೋಬನು ಸಹ ಅದೇ ತರ ತೀರ್ಮಾನ ಮಾಡಿದಾಗ ತಂದೆ ಏನ್ ಮಾಡ್ತಾರೆ, ಯಾಕೋಬನನ್ನ ಕರೆದು, ನೀನು ಪದ್ದನ್ ಆರಾಮನಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತುವೇಲನ ಮನೆಗೆ ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನ ಮದುವೆ ಮಾಡಿಕೊ. ಅಂದ್ರೆ ನಮ್ಮ ಜನಾಂಗದಲ್ಲೇ ನೀನು ಮದುವೆ ಮಾಡ್ಕೊ. ಸುಮ್ಮನೆ ದೇವರಿಗೆ ಒಳಗಾಗದಂತ, ದೇವರನ್ನ ಪ್ರೀತಿ ಮಾಡದಂತ, ಮಾತ್ರವಲ್ಲದೆ ಅಬ್ರಹಾಂ ಮೇಲೆ ಇದ್ದಂಥ ವಾಗ್ದಾನ ನನ್ನ ಮೇಲೆ ಇದೆ, ಈಗ ನನ್ನ ಮೇಲಿರೋಂಥ ವಾಗ್ದಾನ ನಿನ್ನ ಮೇಲೂ ಇರೋದಕ್ಕೋಸ್ಕರವಾಗಿ ನೀನು ಈ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಎಂಬುದಾಗಿ ಆತನು ಹೇಳ್ತಾನೆ. ಯಾಕಂದ್ರೆ ದೇವರು ನಿನ್ನ ತಾತನಿಗೆ ಅಂದ್ರೆ ಅಬ್ರಹಾಮನಿಗೆ ಏನು ವಾಗ್ದಾನ ಮಾಡಿದ್ರು, ನಿನಗೂ ನಿನ್ನ ಸಂತತಿಗೂ ನಾನು ಕೊಟ್ಟು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ನೀನು ಪ್ರವಾಸವಾಗಿರುವಂತ ಈ ದೇಶವನ್ನ ನೀನು ಬಾಧ್ಯವಾಗಿ ಹೊಂದುವಂತೆ ಮಾಡಲಿ ಎಂಬುದಾಗಿ ದೇವರು ಹೇಳಿದ್ದು ನೆರವೇರ್ಬೇಕು. ಆದ್ರಿಂದ ನೀನೀಗ ಪದ್ದನ್ ಆರಾಮ ಹೋಗು, ಅಲ್ಲಿ ನಿನ್ನ ಸೋದರ ಮಾವನಾದಂತ ಲಾಬಾನನ ಮನೆಯಲ್ಲಿ ಹೆಣ್ಣನ್ನ ತೆಗೆದುಕೋ ಎಂಬುದಾಗಿ ಹೇಳಿದಾಗ ಆ ಯಾಕೋಬನು ತಂದೆಯ ಮಾತನ್ನ ಕೇಳ್ತಾನೆ. ಕಡೆಗೆ ಯಾಕೋಬನ ಜೀವಿತ ಆಶೀರ್ವಾದವಾಗುತ್ತೆ. ಆಮೇಲೆ ನೀವು ನೋಡಿ, ಅಬ್ರಹಾಂ, ನೆಕ್ಸ್ಟ್ ಈಸಾಕ್, ಮತ್ತೆ ಯಾಕೋಬ್, ತಲಾಂತರಗಳವರೆಗೂ ಇವರ ಸಂತತಿ ಕಂಟಿನ್ಯೂ ಆಗುತ್ತೆ. ಆಕ್ಚುಲಿ ಏನಾಗ್ಬೇಕಾಯ್ತು, ಅಬ್ರಹಾಂ, ಈಸಾಕ್, ಏಸಾವ ಆಗ್ಬೇಕಾಯ್ತು ಅಲ್ವಾ, ಅವನ ಅಣ್ಣ. ಆದ್ರೆ ಏಸಾವನು ತಂದೆ ತಾಯಿಗಳ ಮಾತನ್ನ ಕೇಳಲಿಲ್ಲ. ಚಿಕ್ಕ ಚಿಕ್ಕ ಪಾಪದ ಕೃತ್ಯಗಳಿಗೆ ಅವನೇನ್ ಮಾಡ್ತಾನೆ, ತನ್ನದೇ ಆದಂತ ಆಶೀರ್ವಾದವನ್ನ ಬಿಟ್ಕೊಟ್ಬಿಡ್ತಾನೆ. ಆ ರೀತಿ ಬಿಟ್ಕೊಡ್ಬೇಡ್ರಿ ಪ್ರಿಯರೇ. ಒಂದು ವೇಳೆ ನಿಮ್ಮ ಕುಟುಂಬ ದೇವರ ಒಂದು ಕುಟುಂಬವಾಗಿದ್ರೆ, ಸೇವಕರ ಒಂದು ಕುಟುಂಬವಾಗಿದ್ರೆ, ನಿಮ್ಮ ಒಂದು ಜೀವಿತ ಏನಾಗಬೇಕು, ಆ ಸೇವಕರ ಕುಟುಂಬವಾಗಿಯೇ ಮಾರ್ಪಡಬೇಕು. ದೇವರು ಸತ್ಯವೇದದಲ್ಲಿ ಕೊಟ್ಟಂತ ಎಲ್ಲ ವಾಗ್ದಾನಗಳು ನಿಮ್ಮ ಕುಟುಂಬದಲ್ಲಿ ನೆರವೇರಬೇಕು. ಆ ರೀತಿ ನೆರವೇರ್ಬೇಕಾ, ಮೊದಲು ಏಸಪ್ಪಗೆ ನಿಮ್ಮ ಹೃದಯವನ್ನ ನೀವು ಕೊಡ್ಬೇಕು. ಯೇಸು ಸ್ವಾಮಿಯನ್ನ ನಿಮ್ಮ ಸ್ವಂತ ದೇವರನ್ನಾಗಿ, ರಕ್ಷಕನಾಗಿ, ಪಾಪ ಕ್ಷಮಾಪಣೆಗೋಸ್ಕರವಾಗಿ ಅವರನ್ನೇ ನೀವು ಅಂಗೀಕರಿಸ್ಕೊಳ್ಬೇಕು. ಒಂದು ವೇಳೆ ನೀವು ನಿಮ್ಮ ಪಾಪ ಕೃತ್ಯಗಳಿಂದ ದೇವರಿಂದ ದೂರ ಹೋಗಿದ್ರೆ, ನೀವು ತಂದೆ ತಾಯಿಗಳಿಗೆ ವಿರುದ್ಧವಾಗಿ ದೂರ ಹೋಗಿದ್ರೆ, ನಿಮ್ಮ ತಂದೆ ತಾಯಿಗಳು ಯೇಸುವನ್ನ ಪ್ರೀತಿ ಮಾಡೋರ, ಅವ್ರ ಬೈಬಲ್ ಓದವರ, ಪ್ರಾರ್ಥನೆ ಮಾಡೋರ, ಅವ್ರ ಚರ್ಚ್ಗೆ ಹೋಗೋರ, ಅವ್ರನ್ನ ಬಿಟ್ಟು ಅವರಿಗೆ ವಿರುದ್ಧವಾಗಿ ನೀವೇನಾದ್ರೂ ಜೀವಿಸಿದ್ರೆ ಪಶ್ಚಾತ್ತಾಪ ಪಟ್ಟು ಓಡ್ ಬನ್ರಿ.
ತಂದೆ ತಾಯಿಗಳ ಮೇಲೆ ದೇವರಿಗಿರುವಂತ ಆಶೀರ್ವಾದ ನಿಮಗೂ ಮಾತ್ರವಲ್ಲದೆ ಸಂತತಿಗೂ ಇರುವ ಹಾಗೆ ಕರ್ತನು ಮಾಡೋರಾಗಿದ್ದಾರೆ. ಆ ರೀತಿ ನೀವು ತೀರ್ಮಾನ ಮಾಡ್ರಿ, ಸರಿಯಾದ ತೀರ್ಮಾನ ಮಾಡಿ ಸರಿಯಾದವ್ರನ್ನೇ ನೀವು ಆರಿಸ್ಕೊಳ್ಬೇಕೆಂಬುದಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಉತ್ಸಾಹ ಪಡಿಸ್ತಾ ಇದ್ದೇನೆ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಹೌದಪ್ಪ, ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀಯಾ. ಅನೇಕರು ತಮ್ಮ ಕುಟುಂಬದಲ್ಲಿ ಇವತ್ತು ತಪ್ಪಾದದನ್ನು ಆರಿಸಿಕೊಂಡಿರುವುದರಿಂದಲೇ ಕುಟುಂಬದಲ್ಲಿ ಅನೇಕರು ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಇವತ್ತು ತಂದೆ ಆದವರೇ, ಯೇಸುವನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಂಡವರು, ಒಂದು ವೇಳೆ ಯೇಸುವನ್ನ ಬಿಟ್ಟು ಲೋಕದಾಸೆ, ಶರೀರದಾಸೆ, ಕಣ್ಣಿನಾಶೆಗೆ ಒಳಪಟ್ಟಂತ ಯಾರ್ಯಾರಿದ್ದಾರೋ ಅವ್ರು ಓಡ್ ಬಂದು ನೇತ್ರ ಪಶ್ಚಾತ್ತಾಪ ಪಡುವ ಹಾಗೆ ನೀ ಕೃಪೆ ಕೊಡಪ್ಪ. ಅವ್ರ ಜೀವಮಾನದಲ್ಲಿ ನೀವು ಏನೇನು ವಾಗ್ದಾನ ಮಾಡಿದಿರೋ ಅದೆಲ್ಲ ನೆರವೇರಲಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇಲೆ ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ.
ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಗೈದನು, ಎನ್